ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟ ರಚನೆ ಮತ್ತು ಖಾತೆ ಹಂಚಿಕೆ ಬಳಿಕವಾಗಿ ಹಲವು ಶಾಸಕರುಗಳಲ್ಲಿ ಕೂಡ ಅಸಮಾಧಾನದ ಮಾತುಗಳು ಕೇಳಿ ಬಂದಿವೆ. ಈ ಒಂದು ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಂದು ಮಹತ್ವವಾದಂತಹ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು. ಇದಕ್ಕೆ ನಿಗಮ ಮಂಡಳಿ ಮತ್ತು ಅಧ್ಯಕ್ಷ ಸ್ಥಾನಗಳ ನೇಮಕಾತಿಗಳ ಮೂಲಕವಾಗಿ ಅವರ ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ಹಾವೇರಿ ಜಿಲ್ಲೆಯ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರು ಕೂಡ ಈಗ ಮತ್ತೊಂದು ಮಹತ್ವವಾದಂತಹ ಹುದ್ದೆಯನ್ನ ನೀಡುವ ಮೂಲಕವಾಗಿ ಕಾಂಗ್ರೆಸ್ ಪಕ್ಷ ಇದಕ್ಕೆ ಅಣಿಯಾಗಿರ್ತಕ್ಕಂಥದ್ದು. ಏನು ಹಾನಗಲ್ ಕ್ಷೇತ್ರದ ಜನಪ್ರತಿನಿಧಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರಿಗೂ ಕೂಡ ಕರ್ನಾಟಕದ ಗೃಹ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಲಾಗಿದೆ. ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ನೇಮಕಾತಿಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಾನಗಲ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರು ಕೂಡ ಕಳೆದ ಬಾರಿಯಿಂದ ಕೂಡ ಸಚಿವ ಸಂಪುಟದ ಸ್ಥಾನಮಾನವನ್ನ ಪಡಿಬೇಕು ಮತ್ತು ಸಚಿವ ಸ್ಥಾನಕ್ಕೆ ಕೂಡ ಬಹಳಷ್ಟು ಲಾಬಿಗಳನ್ನ ನಡೆಸಿದ್ರು. ದೆಹಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರುಗಳಲ್ಲಿ ಕೂಡ ಸಾಕಷ್ಟು ಲಾಬಿಗಳನ್ನ ನಡೆಸಿದ್ರು ಮತ್ತು ತಮ್ಮದೇ ಆಗಿರ್ತಕ್ಕಂಥ ಅತ್ಯಾಪ್ತರ ಶಾಸಕರ ಬಣಗಳನ್ನ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಲಾಬಿಗಳನ್ನ ಮಾಡುವ ಮೂಲಕವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನ ಕೂಡ ಪ್ರಯೋಗವನ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ ಕೊನೆ ಹಂತದಲ್ಲಿ ಅವರ ಲೆಕ್ಕಾಚಾರವನ್ನೇ ಬದಲಾಯಿಸಿ ಈ ಬಾರಿ ಕೂಡ ಸಚಿವ ಸಂಪುಟದಿಂದ ಅವರನ್ನ ಕೈ ಬಿಡಲಾಗಿತ್ತು. ಇದರಿಂದ ಎಲ್ಲೂ ಕೂಡ ಅವರು ಅಸಮಾಧಾನಗೊಂಡಿರ್ಲಿಲ್ಲ. ಆದ್ರೆ ತಮ್ಮ ಅತ್ಯಾಪ್ತರ ಶಾಸಕರ ಬಳಿ ಮಾತ್ರ ಕೂಡ ತಾವು ಕೂಡ ಹೇಳ್ಕೊಂಡಿದ್ರು. ಒಂದ್ ರೀತಿಯಾಗಿ ಸುಮಾರು 17 ವರ್ಷಗಳ ಕಾಲ ಕೂಡ ನಾನು ಶಾಸಕಾಂಗದ ಅನುಭವವನ್ನ ಹೊಂದಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ನನ್ನನ್ನ ದುಡಿಸಿಕೊಂಡಿದೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿದ್ದೇನೆ ಮತ್ತು ಅದೇ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನನ್ನದೇ ಆದಂತಹ ಒಂದು ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ನಿರ್ವಹಿಸಿರುವುದರಿಂದ ನನಗೆ ಈ ಬಾರಿ ಕೂಡ ಒಂದು ಮಂತ್ರಿಗಿರಿ ಸಿಗ್ತದೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಮರಾಠ ಕೋಟಾದ ಅಡಿಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಆಗಿರ್ಬೋದು ಮತ್ತು ಶ್ರೀನಿವಾಸ್ ಮಾನೆ ಅವರು ಕೂಡ ನೇರ ಫೈಟ್ ಗಳನ್ನ ಮಾಡ್ತಾ ಇದ್ರು. ಒಂದ್ ರೀತಿಯಲ್ಲಿ ಕೂಡ ಏನು ಶ್ರೀನಿವಾಸ್ ಮಾನೆ ಅವರು ಕೂಡ ಕಿರಿತನದ ಆಧಾರದ ಮೇಲೆ ಕೂಡ ಈ ಬಾರಿ ಕಿರಿಯರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ನನ್ನನ್ನು ಕೂಡ ಪರಿಗಣಿಸಿ ಅನ್ನುವಂತ ಮಾತನ್ನ ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ಬೋದು ಮತ್ತು ರಾಜ್ಯದ ನಾಯಕರುಗಳಲ್ಲಿ ಕೂಡ ಹೇಳ್ಕೊಂಡಿದ್ರು. ಆದ್ರೆ ಕೊನೆ ಹಂತದಲ್ಲಿ ಅವರನ್ನ ಕೈ ಬಿಟ್ಟಿರೋದ್ರಿಂದ ಒಂದಿಷ್ಟು ಬೆಳವಣಿಗೆ ಕೂಡ ನಡೆದಿದ್ದು. ಹೀಗಾಗಿ ಈಗ ಒಂದು ಮಹತ್ವವಾದಂತ ಹುದ್ದೆಯನ್ನ ನೀಡುವ ಮೂಲಕವಾಗಿ ಅವರನ್ನು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಹೀಗಾಗಿ ಅವರನ್ನು ಕೂಡ ಕರ್ನಾಟಕದ ಗೃಹ ಮಂಡಳಿಯ ಅಧ್ಯಕ್ಷರನ್ನಾಗಿ ಕೂಡ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕದ ಗೃಹ ಮಂಡಳಿ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ತನ್ನದೇ ಆದಂತ ಒಂದು ಮಹತ್ವವಾದಂತಹ ಹುದ್ದೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಸತಿ ಯೋಜನೆಗಳಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಕೂಡ ಪಾತ್ರವನ್ನ ನಿರ್ವಹಿಸುತ್ತದೆ. ವಸತಿ ಯೋಜನೆಗಳನ್ನ ಕಲ್ಪಿಸುವಂತದ್ದು ಮತ್ತು ವಸತಿ ರೈತರಿಗೆ ಜನರಿಗೆ ಕೂಡ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತದ್ದಾಗಿರ್ಲಿ ಮತ್ತು ಏನು ಭೂಮಿಯನ್ನ ಅಭಿವೃದ್ಧಿ ಪಡಿಸುವಂತದ್ದು, ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸೂಕ್ತವಾದಂತ ನಿರ್ದೇಶನವನ್ನ ನೀಡುವಂತದ್ದು ಮತ್ತು ಸರ್ಕಾರ ದೊಡ್ಡ ಮಟ್ಟದಲ್ಲಿ ವಸತಿ ಯೋಜನೆಗೆ ಕೈ ಹಾಕಿದಂತ ಸಂದರ್ಭದಲ್ಲಿ ಅದಕ್ಕೆ ಇವರದೇ ಆದಂತಹ ಒಂದಿಷ್ಟು ಸಲಹೆಗಳಾಗಿರ್ಬೋದು ಮತ್ತು ನಿರ್ದೇಶನಗಳನ್ನ ಕೊಡುವಂತದ್ದು ಈ ರೀತಿಯಾದಂತಹ ಒಂದು ಜವಾಬ್ದಾರಿಯುತ ಕೆಲಸವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಮಂಡಳಿಯ ಕೂಡ ರಾಜ್ಯದಲ್ಲಿ ಬಹಳಷ್ಟು ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇಂತಹ ಒಂದು ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಶ್ರೀನಿವಾಸ್ ಮಾನೆ ಅವರಿಗೆ ಕೂಡ ರಾಜಕೀಯ ದಿನಮಾನಗಳಲ್ಲಿ ಕೂಡ ಇದು ಬಹಳಷ್ಟು ಅನುಕೂಲಕರವಾಗಲಿದೆ. ಯಾಕಂತ ಹೇಳಿದ್ರೆ ಒಂದ್ ರೀತಿಯಾಗಿ ಸಚಿವ ಸಂಪುಟದ ಸ್ಥಾನಮಾನಗಳು ಕೂಡ ಸಿಗದೇ ಇದ್ರು ಕೂಡ ಇವರಿಗೆ ರಾಜ್ಯ ಮಟ್ಟದಲ್ಲಿ ಶಿಷ್ಟಾಚಾರದಲ್ಲಿ ಕೂಡ ಇವರನ್ನು ಕೂಡ ಪರಿಗಣನೆ ಮಾಡ್ತಾರೆ ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಾದಂತ ಸಂದರ್ಭದಲ್ಲಿ ಇವರನ್ನು ಕೂಡ ಶಿಷ್ಟಾಚಾರಕ್ಕೆ ಒಳಪಡ್ತಾರೆ. ಹೀಗಾಗಿ ಇದು ಒಂದು ರೀತಿಯಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಶ್ರೀನಿವಾಸ್ ಮಾನೆ ಅವರನ್ನು ಕೂಡ ಈಗ ಏನು ಕರ್ನಾಟಕದ ಗೃಹ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡಿದೆ. ಇದು ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಮತ್ತು ಯಾವೆಲ್ಲ ಮಾಜಿ ಸಚಿವರು ಕೂಡ ಅಸಮಾಧಾನಗೊಂಡಿದ್ದಾರೆ ಇವರನ್ನು ಕೂಡ ಇದೇ ರೀತಿಯಾಗಿ ನಿಗಮ ಮಂಡಳಿಗೆ ನೇಮಕವನ್ನ ಮಾಡುವ ಮೂಲಕವಾಗಿ ಅವರನ್ನು ಕೂಡ ಮತ್ತೊಮ್ಮೆ ಸಾರಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೂಡ ರಾಜಕೀಯ ಪಡಸಾಲೆಗಳಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ಕೂಡ ಏನು ಶ್ರೀನಿವಾಸ್ ಮಾನೆ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಅದರಲ್ಲೂ ಕೂಡ ಕೃಷ್ಣ ಬೈರೇಗೌಡರು ಕೂಡ ಆಪ್ತರಾಗಿ ಕಾಣಿಸಿಕೊಂಡಿದ್ದು. ಹೀಗಾಗಿ ಮತ್ತೊಂದು ಬಾರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವರನ್ನ ಕೈ ಹಿಡಿಯುವ ಮೂಲಕವಾಗಿ ತಮ್ಮ ಆಪ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯ ಮಟ್ಟಿಗೆ ಕೂಡ 3 ಜನರು ಕೂಡ ಸಚಿವ ಸ್ಥಾನದ ರೇಸ್ ನಲ್ಲಿದ್ರು. ಅದರಲ್ಲೂ ಕೂಡ ಏನು ಹಿರಿಯರಾಗಿರ್ತಕ್ಕಂಥವ್ರು ಬಸವರಾಜ ಶಿವಣ್ಣ ಅವರಾಗಿರ್ಬೋದು ಮತ್ತು ರುದ್ರಪ್ಪ ಲಮಾಣಿ ಅವರಾಗಿರ್ಬೋದು ಮತ್ತು ಶಾಸಕ ಶ್ರೀನಿವಾಸ್ ಮಾನೆ ಅವರು ಇವರು 3 ಜನರು ಕೂಡ ತ್ರಿಕೋನ ರೀತಿಯಲ್ಲಿ ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ಕೂಡ ಫೈಟ್ ಗಳನ್ನ ಮಾಡ್ತಾ ಇದ್ರು.
ಇದ್ರು. ಆದ್ರೆ ಕೊನೆ ಹಂತದಲ್ಲಿ ಕೂಡ ಈ ಭಾಗದಲ್ಲಿ ರುದ್ರಪ್ಪ ಲಮಣಿ ಅವರನ್ನು ಕೂಡ ಬಂಜಾರ ಸಮುದಾಯದ ಕೋಟದ ಅಡಿಯಲ್ಲಿ ಕೂಡ ಅವರಿಗೆ ಕೂಡ ಸಚಿವರನ್ನಾಗಿ ನೇಮಕವನ್ನ ಮಾಡಲಾಯಿತು. ಆದ್ರೆ ಬಸವರಾಜ ಶಿವಣ್ಣವರ ವಿಚಾರ ಕೂಡ ಈಗಲೂ ಕೂಡ ಸಾಕಷ್ಟು ಗೊಂದಲ ರೀತಿಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಶ್ರೀನಿವಾಸ್ ಮಾನೆ ಅವರಿಗೆ ಈ ರೀತಿಯಾದಂತಹ ಒಂದು ಗೃಹ ಮಂಡಳಿಯ ನೇಮಕವನ್ನ ಮಾಡುವ ಮೂಲಕವಾಗಿ ಅವರಿಗೆ ಕೂಡ ಒಂದು ಹುದ್ದೆ ಜವಾಬ್ದಾರಿಯನ್ನ ನೀಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಬಸವರಾಜ ಶಿವಣ್ಣವರನ್ನು ಕೂಡ ಯಾವ ರೀತಿಯಾಗಿ ಪಕ್ಷ ವಿಶ್ವಾಸಕ್ಕೆ ತೆಗೆದುಕೊಳ್ತದೆ ಮತ್ತು ಸಿದ್ದರಾಮಯ್ಯರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥವ್ರನ್ನು ಕೂಡ ಯಾವ ರೀತಿಯಾಗಿ ಪಕ್ಷ ನಡೆಸಿಕೊಳ್ಳುತ್ತದೆ, ಮುಂದಿನ ನಿರ್ಧಾರಗಳು ಅವರದ್ದು ಕೂಡ ಯಾವ ರೀತಿಯಾಗಿ ಇರ್ತದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಬಹಳಷ್ಟು ಪ್ರಶ್ನೆಯಾಗಿ ಉಲ್ಬಣಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ಈಗ ಒಂದ್ ರೀತಿಯಾಗಿ ಜಿಲ್ಲೆಯ ಮಟ್ಟಿಗೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ರೀತಿಯಾಗಿ ಒಂದ್ ಕಡೆ ಸಚಿವ ಸ್ಥಾನವನ್ನ ಆಗಿರ್ಬೋದು ಮತ್ತು ಈ ಕಡೆ ಒಂದು ನಿಗಮ ಮಂಡಳಿಯನ್ನ ನೀಡುವ ಮೂಲಕವಾಗಿ ಎಲ್ಲಾ ಜಿಲ್ಲೆಯ 6 ಜನ ಶಾಸಕರನ್ನು ಕೂಡ ಪಕ್ಷ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇರ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಕೂಡ 6 ಜನ ಶಾಸಕರು ಕೂಡ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೂಡ ಪಕ್ಷ ಇಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಾದಂತಹ ಮತಗಳಿಕೆಯನ್ನ ಮಾಡುವಂತ ಸರ್ಕಸ್ ಅನ್ನ ಮಾಡಬೇಕಾಗಿರ್ತದೆ. ಹೀಗಾಗಿ ಎಲ್ಲವನ್ನು ಕೂಡ ಅಳೆದು ತುಳಿದು ಕೂಡ ಪಕ್ಷ ಕೂಡ ವಿಚಾರವನ್ನ ಮಾಡ್ತಾ ಇದೆ. ಹೀಗಾಗಿ ಈ ಸದ್ಯಕ್ಕೆ ಶ್ರೀನಿವಾಸ್ ಮಾನೆ ಅವರಿಗೆ ಕೂಡ ಕರ್ನಾಟಕದ ಗೃಹ ಮಂಡಳಿ ಕೂಡ ನೇಮಕವನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಸವರಾಜ ಶಿವಣ್ಣ ಅವರನ್ನು ಕೂಡ ಯಾವ ರೀತಿಯಾಗಿ ನಡೆಸಿಕೊಳ್ತದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.